ಹೀಗೆ ಆದರೆ ಮುಗೀತು ಕತೆ. ಇನ್ನು ಆಟೋಗೆ ಗ್ಯಾಸ್ ಸಿಗ್ತಾ ಇಲ್ಲ, ಚಾಲಕರಿಗೆ ದುಡಿಮೆಯೂ ಕೂಡ ಇಲ್ಲ. ಬೆಂಗಳೂರಿನಲ್ಲಿ ಗ್ಯಾಸ್ಗಾಗಿ ಆಟೋ ಚಾಲಕರು ಪಾಪ ಪರದಾಡ್ತಾ ಇದ್ದಾರೆ. 3 ಕಿಲೋಮೀಟರ್ವರೆಗೆ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾವೆ ಆಟೋಗಳು. ಒಂದಲ್ಲ ಎರಡಲ್ಲ 3 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ ಗ್ಯಾಸ್ಗಾಗಿ ಆಟೋ ಚಾಲಕರು. ನವರಂಗ ಬಳಿ ಇರುವ LPG ಗ್ಯಾಸ್ ಬಂಕ್ ಬಳಿ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆಯಿಂದ ಕ್ಯೂ ನಿಂತರೂ ಕೂಡ ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ. ನವರಂಗ ಬಳಿ ಇರುವಂತ LPG ಗ್ಯಾಸ್ ಬಂಕ್ ಬಳಿ ಕ್ಯೂ ನಿಂತಿದ್ದಾರೆ ಪಾಪ ಆಟೋ ತೆಗೆದುಕೊಂಡ ಆಟೋ ಚಾಲಕರು. ಬೆಳಗ್ಗೆಯಿಂದಲೂ ಕೂಡ ನಿಂತ್ಕೊಂಡಿದ್ದಾರೆ. ಬಂಕ್ ಸಿಬ್ಬಂದಿ ಮತ್ತು ಆಟೋ ಚಾಲಕರ ಮಧ್ಯೆ ವಾಗ್ವಾದವೇ ನಡೆದು ಹೋಗ್ತಾ ಇದೆ. ಇವರು ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾರೆ. ಯಾಕೆ ಅಂತ ಅಂದ್ರೆ ಆಟೋ ಚಾಲಕರು ಪ್ರತಿನಿತ್ಯ ದುಡಿಲೇಬೇಕು, ಅವರಿಗೆ ಅವ್ರದ್ದೇ ಆದಂತ ಕಮಿಟ್ಮೆಂಟ್ಸ್ ಇರ್ತವೆ. ಈಗ ಏಕಾಏಕಿಯಾಗಿ ಗ್ಯಾಸ್ ಅಭಾವ ಅಂತ ಅಂದಾಗ ಏನಪ್ಪಾ ಮಾಡೋದು, ಈ ದುಡಿಮೆ ನಮಗೆ ಒಂದೇ, ಬೇರೆ ದುಡಿಮೆ ಗೊತ್ತಿಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿರ್ತಾರೆ ಪಾಪ. ಸೊ ಹಾಗಾಗಿ ಸಣ್ಣ ಸಣ್ಣ ವಿಚಾರಗಳಿಗೆ ಅವರು ಫ್ರಸ್ಟ್ರೇಟ್ ಆಗ್ತಾ ಇರ್ತಾರೆ. ಈಗ ಬಂಕ್ ಸಿಬ್ಬಂದಿ ಮತ್ತು ಆಟೋ ಚಾಲಕರ ಮಧ್ಯೆ ವಾಗ್ವಾದ ನಡೆದಿರೋದು. ಆಟೋ ಚಾಲಕರ ಬಗ್ಗೆ ಸರ್ಕಾರ ಗಮನ ಹರಿಸ್ತಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಜೊತೆಗೆ ರಸ್ತೆಗೆ ಅಡ್ಡಲಾಗಿ ಆಟೋ ಹಾಕಿ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಆಟೋ LPG ಸಮಸ್ಯೆ ಬಗೆಹರಿದಿಲ್ಲ. ಬಹುತೇಕ ಕಡೆಗಳಲ್ಲಿ ಆಟೋ LPG ಗ್ಯಾಸ್ ಸಿಗ್ತಾ ಇದ್ರು ಕೂಡ ನೋ ಸ್ಟಾಕ್ ಅನ್ನುವಂತ ಒಂದು ಬೋರ್ಡ್ ಹಾಕಲಾಗಿದೆ. ಇದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ನಾನು ರಾಜಾಜಿನಗರದಲ್ಲಿ ಇರುವಂತಹ ಒಂದು ಬಂಕ್ ನಲ್ಲಿ ಇದ್ದೀನಿ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಆದ್ರೆ ವಾಸ್ತವದಲ್ಲಿ ನೋ ಸ್ಟಾಕ್ ಬೋರ್ಡ್ ಇದ್ರೂ ಕೂಡ ಇದೇ ಗ್ಯಾಸ್ CNG ಇದೆ ಅಥವಾ ಆಟೋ LPG ಇದೆ ಅನ್ನುವಂತ ಒಂದು ಆರೋಪವನ್ನ ಆಟೋ ಚಾಲಕರು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಇರುವಂತಹ ಬಹುತೇಕ ಆಟೋ LPG ಬುಕ್ ಮಾಡುವಂತಹ ಬಂಕ್ಗಳಲ್ಲಿ ಕಡಿಮೆ ಪ್ರಮಾಣದ ಬಂಕ್ಗಳಲ್ಲಿ ಈಗ ಆಲ್ರೆಡಿ LPG ಸಿಗ್ತಾ ಇದೆ. ಆದ್ರೆ ಬೆಳಗ್ಗೆ 4 ಗಂಟೆಯಿಂದನೂ ಕೂಡ ಇಲ್ಲಿ ಕಾಯುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಬಂಕ್ ನ ಸಿಬ್ಬಂದಿ ಹೇಳ್ತಾ ಇರುವಂತಹದ್ದು ಒಂದೇ ಒಂದು ನೋ ಸ್ಟಾಕ್ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ಇಲ್ವಾ ಅಥವಾ ಸಿಗ್ತಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಸೊ ಹೀಗಾಗಿ ಎಲ್ಲ ಆಟೋ ಚಾಲಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸೊ ಪೊಲೀಸರು ಬಂದಿದ್ದಾರೆ. ಪೊಲೀಸರು ಬಂದು ಆಟೋ ಚಾಲಕರನ್ನ ಶಮನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಆಕ್ರೋಶವನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಎಲ್ಲ ಆಟೋ ಚಾಲಕರು ಕೂಡ ಇಲ್ಲಿ ಬಂಕ್ ನ ಸಿಬ್ಬಂದಿ ಸುಳ್ಳು ಹೇಳ್ತಿದ್ದಾರೆ, ಇಲ್ಲಿ LPG ಸಿಗ್ತಾ ಇದೆ ಆದ್ರೂ ಕೂಡ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ, ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆಕ್ರೋಶವನ್ನ ಮಾಡ್ತಿದ್ದಾರೆ. ಸ್ವತಃ ಇದೀಗ ಪೊಲೀಸರು ಕೂಡ ಇಲ್ಲಿ ಬಂದು LPG ಇದೆಯಾ ಇಲ್ವಾ ಅನ್ನುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ LPG ಸಿಗ್ತಾ ಇದ್ರು ಕೂಡ ಇಲ್ಲಿ ಉದ್ದೇಶಪೂರ್ವಕವಾಗಿ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಬೋರ್ಡ್ ಅನ್ನ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ನಮ್ ಜೊತೆ ಒಂದಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಿಜವಾಗ್ಲೂ ಇಲ್ಲಿ ನೋ ಸ್ಟಾಕ್ ಸಿಗ್ತಾ ಇಲ್ವಾ ಸರ್? ಆಗ್ತಾ ಇದಾರಲ್ಲ ಗಾಡಿಗೆ. 5 ಗಂಟೆನಿಂದ ಬಂದು ಕಾಯ್ತಾ ಇದೀವಿ. ಇವಾಗ ನೋ ಸ್ಟಾಕ್ ಅಂದ್ರು. ಇವಾಗ ಸ್ಟಾಕ್ ಇದೆ, ಗ್ಯಾಸ್ ಇಲ್ಲ. ಏನ್ ಮಾಡೋದು ನಾವು? ಎಲ್ಲಿ ಹೋಗೋಣ ಹೇಳಿ? ಎಷ್ಟು ಗಂಟೆಯಿಂದ ಬಂದ್ರಿ ಸರ್? 5 ಗಂಟೆಗೆ ಬಂದಿದೀವಿ ನಾವು. 5 ಗಂಟೆಗೆ ಬಂದ್ರೆ ಇವಾಗ ನೋ ಸ್ಟಾಕು. ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲ್ಲಿ ಹೋಗೋಣ ನಾವೆಲ್ಲ? ಸರ್ ಈಗ ನೋ ಸ್ಟಾಕ್ ಅಂತ ಬೋರ್ಡ್ ಇದೆ. ಈಗ ಪೊಲೀಸರು ಬಂದ ಮೇಲೆ ಈಗ ಹಾಕ್ತಿದ್ದಾರೆ, ಏನ್ ಹೇಳ್ತೀರಿ? ಇವ್ರು ಹೇಳಿ. ನಾವೇನ್ ದುಡ್ಡು ಕೊಡಲ್ಲ ಇವ್ರಿಗೆ, ಏನ್ ಫ್ರೀ ಆಗ್ತಾರೆ ಇವರು? ಯಾಕೆ ಹಿಂಗ್ ಮಾಡ್ತಾರೆ ಇವರು? ಬಡವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು? ಗ್ಯಾಸ್ ಇಟ್ಕೊಂಡು ಹಾಕಿಲ್ಲ ಅಂತಾರೆ ಇವರು. ಸರ್, ನೀವ್ ಎಷ್ಟು ಗಂಟೆಯಿಂದ ಬಂದಿದ್ರಿ ಸರ್? ಅಲ್ಲಿಂದ 2 ಅವರ್ ಆಯ್ತು. 2 ಅವರಿಂದ ನಿಂತಿದ್ವಿ, ಗ್ಯಾಸ್ ಇಲ್ಲ. ಇವಾಗ ಆಗ್ತಾ ಇದ್ದಾಗ ಆಫ್ ಮಾಡ್ಬಿಡ್ತಾರೆ. ಯಾಕೆ ಹಿಂಗ್ ಮಾಡ್ತಾರೆ ಸರ್? ಪೊಲೀಸರು ಹಾಕಿಸಿದ್ದಾರೆ, ಈಗ ಹಾಕ್ಸ್ತಾ ಇದಾರೆ. ಈಗ ಆಗ್ತದೆ ಆಫ್ ಮಾಡ್ಬಿಟ್ಟಿದ್ದಾರೆ. ಅವಾಗ ಹಾಕ್ಬೇಕು ತಾನೆ ಎಲ್ಲರೂ. ಎಷ್ಟು ಜನ ಅಲ್ಲಿಂದ ನಿಂತಿದ್ವಿ, ಸುಮಾರು 1 ಕಿಲೋಮೀಟರ್ ಮೇಲೆ ನಿಂತಿದ್ವಿ ಸರ್. ಅಲ್ಲಿಂದ ಬಂದು ಆಫ್ ಮಾಡ್ಬಿಟ್ರು ಗ್ಯಾಸ್. ಈಗ ಏನ್ ಮಾಡೋದು ಈಗ ನಮ್ಗೆ?
ಖಾಲಿದೆ. ಸೊ ಅಂದ್ರೆ ಇಲ್ಲಿ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು ಇಲ್ಲಿ ಸಿಗ್ತಾ ಇದೆ LPG ಸಿಗ್ತಾ ಇದೆ, ಆದ್ರೂ ಕೂಡ ಇಲ್ಲಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಮತ್ತೊಂದು ಉದ್ದೇಶ ಏನು ಅಂತಂದ್ರೆ ಹೆಚ್ಚಿನ ದರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ನೋ ಸ್ಟಾಕ್ ಅನ್ನ ಬೋರ್ಡ್ ಹಾಕಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸರತಿ ಸಾಲಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಸಾಲುಗಟ್ಟಿ ಆಟೋಗಳು ನಿಂತಿದ್ದಾವೆ. ನೀವು ರೇಟ್ ಜಾಸ್ತಿ ಆದ್ರೂ ಚಿಂತೆ ಇಲ್ಲ, ಬರುವಂತಹ ಆಟೋಗಳಿಗೆ ನೀವು LPG ಅನ್ನ ಕೊಡುವಂತ ಕೆಲಸವನ್ನ ಮಾಡಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಿದ್ದಾರೆ. ಸೊ ಇದೀಗ ಪೊಲೀಸರು ಅವರ ಸಮ್ಮುಖದಲ್ಲಿ ಈಗ ಇಲ್ಲಿನ ಬಂಕ್ ನ ಸಿಬ್ಬಂದಿ ಏನಿದ್ದಾರೆ ಅವರು ಬಂದಂತಹ ಆಟೋಗಳಿಗೆ LPG ನ ತುಂಬಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.